ಜೆನ್ಸಿ ಮಕ್ಕಳು ಅಂತ ಏನ್ ಕರಿತೀವಿ, ಅವರು ಒಂದು ಪ್ರಿನ್ಸಿಪಲ್ ನ ನೋಡ್ಬೇಕಂತ ಹೇಳಿದ್ರೆ ಏಜ್ಡ್ ಪ್ರಿನ್ಸಿಪಲ್ ಗಿಂತ ಯಂಗ್ ಪ್ರಿನ್ಸಿಪಲ್ಸ್ ನ ನೋಡಿದಾಗ ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಅದು ನನ್ನ ಅನಿಸಿಕೆ. ಸೊ ಹಾಗಾಗಿ ನನ್ಗೆ ಎಲ್ಲೂ ಅದು ಗ್ಲಿಚ್ ಅನ್ಸೇ ಇಲ್ಲ ಇವತ್ವರೆಗೂ. ನನ್ನ ತಂದೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಕಡಿಮೆನೆ, ಅದು ತುಂಬಾ ಕಡಿಮೆ. ಇವತ್ತು ಅವ್ರು ಕೊಟ್ಟಿರೋಂತ ಭಿಕ್ಷೆನ ನಾನು ತಗೊಂಡು ಸಂಭಾಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್. ಈಗ ಮೇಡಮ್, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೊಂಡು ಮಕ್ಳಿಗೆ ಪಾಠ ಮಾಡೋದು ಅಂದ್ರೆ ಸ್ವಲ್ಪ ಸುಲಭದ ಕೆಲಸ, ಬಟ್ ಇಡೀ ಸ್ಕೂಲ್ನ ನಿರ್ವಹಿಸೋ ಅನ್ನೋದು ಖಂಡಿತವಾಗ್ಲೂ ಅದು ಚಿಕ್ಕ ಕೆಲಸನೂ ಅಲ್ಲ, ಸುಲಭದ ಕೆಲಸನೂ ಅಲ್ಲ. ಹೆಂಗೆ ಒಬ್ಬ ಪ್ರಾಂಶುಪಾಲಿಯಾಗಿ ಇಡೀ ಸ್ಕೂಲ್ನ ನಿಭಾಯಿಸೋದು ಹೇಗೆ? ಸಬ್ಜೆಕ್ಟ್ ತಗೊಂಡು ಮಕ್ಳಿಗೆ ಹೇಳ್ಕೊಡೋದು ಈಸಿ ಟಾಸ್ಕ್ ಅಲ್ಲ. ಯಾಕಂದ್ರೆ ಒಂದು ಕ್ಲಾಸ್ ರೂಮ್ ಅಲ್ಲಿ 30 ಜನ ಮಕ್ಳು ಇರ್ತಾರೆ. 30 ಜನ ಮಕ್ಳು ಒಂದೇ ತರ ಇರಲ್ಲ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಮನೇಲೆ ಈಗ 5 ಜನ ಅಂದ್ರೆ 5 ಜನ ವೆರೈಟಿ ಆಗಿರ್ತಾರೆ. ಸೊ ಶಾಲೆಯಲ್ಲಿ ಅಂತ ಬಂದಾಗ ಇನ್ನ ವೆರೈಟಿ ಆಗಿರ್ತಾರೆ. ಅದರಲ್ಲೂ ಈಗಿನ ಮಕ್ಳು ಅಂತೂ ತುಂಬಾನೇ ನಾಟಿ ಇರ್ತಾರೆ.